ನಮ್ ಚಿನ್ನು ಅಳೋದ್ ನೋಡ್ಬಿಟ್ಟು ಯಾಕೆ ಅಳಕತ್ತಾನ, ಏನ್ ಹೊಡೆದಾರೇನ ಏನ ಅಂತ ನೀವು ಅನ್ಕೊಳತಿರ್ಬೋದು. ಇಲ್ಲ, ಆಮ್, ಈ ವಿಚಾರ ಹೇಳ್ಬೇಕಂದ್ರ ನಂಗೆ ಭಾಳ ಅಂದ್ರ ಭಾಳ ಬೇಜಾರಾಗತೈತಿ. ನಾವ್ ಆಕ್ಚುಲಿ ವಿಡಿಯೋ ಮಾಡೋದು ತುಂಬಾನ ಲೇಟ್ ಮಾಡಿದೀವಿ. ಅದಕ್ಕ ಹೇಗ್ ಹೇಳ್ಬೇಕಂತನ ಗೊತ್ತಾಗಕತ್ತಿಲ್ಲ. ಆ ನಾವು ಒಬ್ಬರನ್ನ ಕಳ್ಕೊಂಡ್ವಿ ಅಂತಾನ ಹೇಳ್ಬೋದು. ಸೊ ಏನು ಅಂತ ಹೇಳಕ್ಕಿಂತ ಮುಂಚೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹತ್ತತ್ರ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 4 ವರ್ಷ ಆಯ್ತು ನೋಡ್ರಿ. ಅದ್ರೊಳಗ ಸ್ಟಾರ್ಟಿಂಗ್ ಡೇಸ್ ಇಂದನೂ ನೀವು ನೋಡ್ತೀರಿ ನಮ್ಮ ಮನಿಯೊಳಗ ಕ್ಯಾಟೆ ಮತ್ತೆ ಸುಂದ್ರಿ ಅಂತ ಹೇಳಿ 2 ಬೆಕ್ಕುಗಳಿದ್ವು. ಸೊ ಅದ್ರೊಳಗ ಒಂದಂತೂ ಕ್ಯಾಟೆ ಅನ್ನೋದು ಒಂದ್ಸಾರಿ ಮಿಸ್ ಆಯ್ತು. ಸ್ಟಾರ್ಟಿಂಗ್ ಡೇಸ್ ಒಳಗನ ಅದು ಕೂಡ ಒಂದು 7-8 ಮಂತ್ ಆಗಿತ್ತು. ಅದು ತಗೊಂಡ್ ಬಂದು ಅದನ್ನ ಯಾರೋ ಇದ್ ಮಾಡ್ಕೊಂಡ್ ಹೋದ್ರು. ಸೊ ಅವಾಗೂ ಬಾಳ ಅಂದ್ರ ಬಾಳ ಹತ್ತಿದ್ವಿ ನಾವ. ಆ ವ್ಲಾಗ್ ಕೂಡ ನೀವು ನೋಡಿರ್ಬೇಕ. ಹಳೇ ವ್ಯೂವರ್ಸ್ ಏನಾದ್ರು ಇದ್ರೆ ಗೊತ್ತಿರ್ತದ. ಅದಾದ್ಮೇಲೆ ಸುಂದ್ರಿ ಒಂದ್ ಐತಿ, ಚೆನ್ನಾಗ್ ನೋಡ್ಕೋಬೇಕು. ಆಕಿನ ನಮ್ ಮಗಳು, ನಮ್ ಫಸ್ಟ್ ಮಗಳು ಆಕಿ ಅಂತ ಹೇಳಿ ನಮ್ ಫ್ಯಾಮಿಲಿ ಮೆಂಬರ್ ಅನ್ಕೊಂಡಿದ್ವಿ ನಾವ. ಆಕಿಗೋಸ್ಕರ ಎಷ್ಟೊಂದು ಖರ್ಚು ಮಾಡ್ತಿದ್ವಿ. ಮತ್ತ ನಿಮ್ಗ್ ಗೊತ್ತನ ಇರ್ತದ. ಪ್ರತಿಯೊಂದನ್ನು ನಾನು ಯೂಟ್ಯೂಬ್ ಒಳಗ ಶೇರ್ ಮಾಡ್ತಿದ್ದೆ. ಬಹಳಷ್ಟು ಜನ ನಮ್ಮ ಬ್ಲಾಗ್ ನೋಡ್ಬೇಕಾದ್ರೆ ಸುಂದ್ರಿಗೋಸ್ಕರ ನೋಡೋರ್ನು ಇದ್ರಿ. ನೀವು ಹೇಳ್ತಿದ್ರು ಕೂಡ ನಿಮ್ಮ ಬ್ಲಾಗ್ ಚೆನ್ನಾಗಿದಾವು, ನಿಮ್ ಸುಂದ್ರಿನ್ ನೋಡೋಗೋಸ್ಕರ ನಿಮ್ಮ ಬ್ಲಾಗ್ ನೋಡ್ತೀವಿ ಅಂತ ಹೇಳಿ. ನಿಮ್ ಸುಂದ್ರಿ ಅಂದ್ರೆ ನಮ್ಗ್ ಬಾಳ ಇಷ್ಟ ಅಂತಾನು ಕೂಡ ಹೇಳ್ತಿದ್ರಿ. ಸೊ ನಂಗ ಅವಾಗ ಬಾಳ ಅಂದ್ರೆ ಬಾಳ ಖುಷಿ ಆಗ್ತಿತ್ತ. ಬಟ್ ಈಗ ಏನ್ ಹೇಳಾಕತ್ತೇನಂದ್ರೆ ನಮ್ಮ ಸುಂದ್ರಿ ನಮ್ ಮನಿ ಒಳಗ ಇಲ್ಲ ನೋಡ್ರಿ. ನಮ್ ಮನಿ ಒಳಗ ಅಂತಷ್ಟ ಅಲ್ಲ, ಇದನ್ ಮೇಲ ನಮ್ಮ ಬ್ಲಾಗ್ ಒಳಗ ಬರುದಿಲ್ಲಕಿ. ಯಾಕಂದ್ರ ನಂಗ ಈ ಬ್ಲಾಗ್ ಮಾಡ್ಬೇಕಂದ್ರ ಸಿಕ್ಕಾಪಟ್ಟೆ ಅಳು ಬರಾಕತ್ತೈತಿ. ಆದ್ರೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಬೇಕಂದ್ರೂ ಕೂಡ ನನ್ಗ ಅಳು ತಡ್ಕೊಳಕ್ ಆಗಕತ್ತಿಲ್ಲ. ಇಲ್ಲಿ ನೋಡ್ಬೋದ, ನಮ್ಮ ಹಸ್ಬೆಂಡ್ ಅವ್ರ ಆಫೀಸ್ಗೆ ಹೋಗ್ಬೇಕಾದ್ರ ಸುಂದ್ರಿನ ಮಾತಾಡ್ಸ್ಕೊಂಡ್ ಆಕಿನ್ ಸ್ವಲ್ಪ ಟಚ್ ಮಾಡಿ ಇದ್ ಮಾಡಿನ ಹೋಗ್ತಿದ್ರು. ನನಗೂ ಸುಂದ್ರಿ ಅಂದ್ರೆ ಇಷ್ಟ ಆಯ್ತು. ಬಟ್ ಫಸ್ಟ್ ಕ್ಯಾಟೆ ಅನ್ನೋದನ್ನ ಮಿಸ್ ಮಾಡ್ಕೊಂಡ್ವಿಲ್ಲ, ನಾವ ಕಳ್ಕೊಂಡ್ವಿ. ಆವಾಗಿಂದ ಸ್ವಲ್ಪ ಸುಂದ್ರಿನ ನಾನು ಆಕಿನ್ ಮ್ಯಾಗಿನ ಪ್ರೀತಿ ಎಷ್ಟೇ ಇದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡ್ಕೋತಿದ್ನಿ, ತೋರಿಸ್ಕೊಡ್ತಿರ್ಲಿಲ್ಲ. ಯಾಕಂದ್ರ ಅಕಸ್ಮಾತ್ ಇದು ಏನಾದ್ರು ಆಯ್ತಂದ್ರೆ ಏನ್ ಮಾಡೋದು. ಆಮೇಲೆ ನಾವ್ ಬಾಳ ದುಃಖ ಪಡ್ತೀವಿ ಅಂತ ಹೇಳಿ ನಾನು ಜಾಸ್ತಿ ತೋರ್ಸ್ಕೊಳ್ತಿರ್ಲಿಲ್ಲ. ಬಟ್ ನಮ್ ಹಸ್ಬೆಂಡ್ ಅವ್ರಿಗೂನು ಬೈತಿದ್ದೆ ನಾನು, ನೀವ್ ಜಾಸ್ತಿ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ, ಕಳ್ಕೊಂಡ್ಮ್ಯಾಗ ನಾವ್ ಬಾಳ ಅಂದ್ರ ಬಾಳ ಅಳ್ತೀವಿ, ಬಾಳ್ ಬೇಜಾರ್ ಮಾಡ್ಕೊಳ್ತೀವಿ, ಊಟ ಕೂಡ ಮಾಡಂಗಿಲ್ಲ ಅಂತ ಹೇಳಿ. ಯಾಕಂದ್ರೆ ಕ್ಯಾಟೆ ಮಿಸ್ ಆದಾಗ ನಾವ 2 ಮಂತ್ ವರೆಗೂ ಊಟನ ಮಾಡಿರ್ಲಿಲ್ಲ ಸರಿಯಾಗಿ, ಬರೀ ಅಳ್ಕೊಂತ ಕೂಡ್ತಿದ್ವಿ. ಸೊ ಈಗ್ಲೂ ಕೂಡ ಅದೇ ರೀತಿ ಆಯ್ತು ನಮ್ಗ. ಯಾಕಂದ್ರ ನಾನ ಈಗ ಹತ್ತತ್ರ ನಂಗ್ ಡೆಲಿವರಿ ಇದ್ದಾಗ ಏನ್ ಅಂತಿದ್ದೆ ನಮ್ ಹಸ್ಬೆಂಡ್ ಅವ್ರಿಗೆ ಅಂದ್ರ, ಸುಂದ್ರಿ ಇದ್ಲಂದ್ರ ಕೂದ್ಲ ಎಲ್ಲ ಮನಿ ತುಂಬಾ ಎಲ್ಲ ಇದಾಗ್ತಾವ. ಸೊ ಆಕಿನ್ ಸ್ವಲ್ಪ ಹೊರಗಡೆ ನಾವ್ ಆಕಿನ್ ಬ್ಯಾಗ್ ಅದು ಹೊರಗಡೆ ಇಟ್ಟು ಆಕಿನ್ ಅಲ್ಲೇ ಇಡಾಕ ಟ್ರೈ ಮಾಡ್ಬೇಕ. ಯಾಕಂದ್ರ ಬೇಬಿ ಬಂತಂದ್ರ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗ್ತೈತಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದೆ. ಬಟ್ ನಮ್ ಹಸ್ಬೆಂಡ್ ಅವ್ರಿಗೆ ಅದು ಇಷ್ಟ ಇರಾಕಿಲ್ಲ. ಇಲ್ಲ ಒಳಗಡೆನೆ ಇರ್ಲಿ ಅಂತಿದ್ರ. ಬಟ್ ನಾನ ಇಲ್ಲ, ಮಗು ಬಂತಂದ್ರ ಬೆಕ್ಕ ಇರಬಾರ್ದು. ಸೊ ಬೆಕ್ಕನ ನಾವ ಅಂದ್ರೆ ಸುಂದ್ರಿನ ನಾವ ಹೊರಗಡೆ ಹೇಗಾದ್ರೂ ಆ ಮಣಿ ಅದು ಮಾಡಿ ಇಡೋಣಂತ ಅಂತಿದ್ದೆ. ಬಟ್ ಈಗ ಹೊರಗಿಡಾಕನು ಇಲ್ಲ, ಅದು ಒಳಗಿಡಾಕನು ಇಲ್ಲ. ಕಳ್ಕೊಂಡ್ವಿ ನಾವ. ಅದ್ ಏನಂದ್ರ ನಂದ್ ಡಿಸ್ಚಾರ್ಜ್ ಆಗೋದು ನಾಳೆ ಬೆಳಿಗ್ಗೆ ಐತಂದ್ರ ಇವತ್ ರಾತ್ರಿ ಅಂದ್ರ ಮಿಸ್ ಮಾಡ್ಕೊಂಡ್ ಬಿಟ್ವಿ ನಾವ. ಅದ ಒಂದಿನ ಮುಂಚೆನ ಅಂದ್ರೆ ನಾನು ಪಾಪು ಮನೆಗ ಬರೋಕಿಂತ ಮುಂಚೆನ ನಮ್ಮ ಮನೆಯಿಂದ ದೂರ ಆಗ್ಬಿಟ್ಟೈತ್ ನೋಡ್ರಿ. ನಾವ್ ಅದನ್ನ ಹೇಗ್ ಕಳ್ಕೊಂಡ್ವಿ ಅನ್ನೋದನ್ನ ಫ್ಯಾಮಿಲಿ ಸಮೇತ ಒಂದಿನ ಫ್ರೀ ಮಾಡ್ಕೊಂಡು ಸಪ್ರೇಟ್ ಆಗಿ ನಮ್ ಸುಂದ್ರಿ ಬಗ್ಗೆ ಡೀಟೇಲ್ ಆಗಿ ಬ್ಲಾಗ್ ಮಾಡಿ ಹೇಳ್ತೇನಂತ. ಡೆಲಿವರಿ ಆಗಿ ಇವತ್ತಿಗೆ 5 ದಿನ ಆಯ್ತು ನೋಡ್ರಿ. ನಾವು 4ನೇ ದಿನಕ್ಕ ಮನೆಗ್ ಬಂದ್ವಿ. ಅಂಡ್ ವೆಲ್ಕಮ್ ವ್ಲಾಗ್ ಕೂಡ ಹಾಕಿದ್ದೆ ನಾನು, ಅಂದ್ರ ಬೇಬಿ ವೆಲ್ಕಮ್ ಹೇಗ್ ಮಾಡಿದ್ವಿ ಅಂತ ಹೇಳಿ. ಸೊ ಬಹಳಷ್ಟು ಜನ ನೋಡಿದಿರಿ, ನಿಮ್ಗೂ ಕೂಡ ಇಷ್ಟ ಆಗೈತಿ. ಅಂಡ್ ಏನಂದ್ರ ಬೆಳಗ್ಗೆ ಏನಾಯ್ತು ಅಂತ ಹೇಳಿ ಇವತ್ತಿಂದ ತೋರ್ಸಿದ್ನಿ. ನಮ್ ಚಿನ್ನು ಭಾಳ ಅಳಾಕತ್ತಿದ್ದ. ಅವ ಅಷ್ಟ ಅಲ್ಲ, ನಮ್ಮ ಮನಿಯೊಳಗ ನಾನು, ನಮ್ಮ ಹಸ್ಬೆಂಡ್ ಅವರು ಮತ್ತೆ ಚಿನ್ನು 3 ಜನ ಸಿಕ್ಕಾಪಟ್ಟೆ ಅಳಾಕತ್ತಿದ್ವಿ ಮನಿಯೊಳಗ. ಮತ್ತ ಎಲ್ಲಾರು ಒಂಥರ ನಮ್ಗ ಸಿಟ್ ಮಾಡಾಕತ್ರ. ಯಾಕಂದ್ರ ಪಾಪು ಬಂದೈತಿ, ಪಾಪು ಬಂದ್ಮ್ಯಾಗ ಈ ತರ ಎಲ್ಲ ಅಳಾಕ್ ಹೋಗ್ಬೇಡ್ರಿ, ಅದನ್ನ ಬಿಟ್ಬಿಡ್ರಿ ಅಂತ ಹೇಳಿ. ಬಟ್ ಅವ್ರ ಎಷ್ಟೇ ಹೇಳಿದ್ರು ಕಂಟ್ರೋಲ್ ಅಂತೂ ಆಗೋತಾಗಿತ್ತ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ಒಂದ್ಸಾರಿ ಮಾಡ್ತೇನೆ ಬ್ಲಾಗ್, ಏನೇನಾಯ್ತು ಅಂತ ಹೇಳಿ. ಇವತ್ತೀಗ 5 ದಿನ ಆಯ್ತಲ್ಲ. ಸೊ ನಮ್ ಕಡೆ ಏನಂದ್ರೆ ಡೆಲಿವರಿ ಆದ್ಮೇಲೆ 5ನೇ ದಿನಕ್ಕ ಐದೇಶಿ ಅಂತ ಹೇಳಿ ಒಂದು ಪೂಜೆ ಮಾಡ್ತೀವಿ ನೋಡ್ರಿ.
ಐದೇಶಿ ಅಂದ್ರ ಶೆಟ್ಟವ್ವನ ಬಗ್ಗೆ ಪೂಜೆ ಮಾಡೋದಿರ್ತೈತಿ. ಸೊ ನಮ್ಗ ಇವಾಗ ಶೆಟ್ಟವ್ವನ ದೇವ್ರ ಇದ್ದಂಗ ಸ್ಟಾರ್ಟಿಂಗ್. ನಿಮ್ಗ ಪ್ರತಿಯೊಂದನ್ನು ಕೂಡ ತೋರ್ಸಾಕತ್ತೇನ. ಒಂದ ಕೂಡಾಕ ಮನೆ ಇರ್ತೈತಿ ನೋಡ್ರಿ, ಕುಂಡ್ರು ಮನಿ ಅಂತಾರ ನೋಡ್ರಿ, ಅಂತದೊಂದ ಮನೆ ಇಟ್ಟಿದೇವಿ. ಇಟ್ಟು ಅದ್ರ ಮೇಲೆ ಅಕ್ಕಿ ಕಾಳು ಹಾಕಿದೇವಿ. ಹಾಕಿ ಒಂದ್ ಚರಗಿ ಒಳಗ ನೀರ್ ತುಂಬಿಸಿ ಇಡ್ಬೇಕ. ಆಮೇಲೆ ಅದಕ್ಕ ವಿಭೂತಿ ಕುಂಕುಮ ಅರಿಶಿನ ಅದು ಎಲ್ಲ ಹಚ್ಬೇಕ. ಆಮೇಲೆ ಹೆಂಗ್ಲೂಲ್ ಅಂತ ಹೇಳಿ 5 ಎಳೆದ ದಾರ ಹೆಂಗ್ಲೂಲ್ ಮಾಡ್ತಾರ. ಮಾಡ್ಬಿಟ್ಟು ಚರಗಿಗ್ ಹಾಕ್ಬೇಕ. ಅದ್ರ ಜೊತೆಗ ಏನಂದ್ರ ನೀರ್ ಹಾಕಿರ್ತೀವಲ್ಲ ನಾವು ಚರಗಿ ಒಳಗ, ಅದ್ರೊಳಗನ ಸ್ವಲ್ಪ ಕುಂಕುಮ ಅರಿಶಿನ ಅದು ಹಾಕ್ಬೇಕಾಗ್ತೈತಿ. ಅಂದ್ರ ನಾವ್ ಹೆಂಗ ಪೂಜೆ ಮಾಡ್ತೀವಲ್ಲ ಚರಗಿ ಪೂಜೆ ಅದು ಅದ ರೀತಿನ ಮಾಡೋದಿದ್ನ. ಬಟ್ ಇಲ್ಲಿ ನಾವ ತೆಂಗಿನಕಾಯಿ ಅದು ಯೂಸ್ ಮಾಡಂಗಿಲ್ಲ. ನಾವೀಗ ಬೇರೆ ಹಿಂಗ ವರಮಹಾಲಕ್ಷ್ಮಿ ಪೂಜೆ, ದೀಪಾವಳಿ ಲಕ್ಷ್ಮಿ ಪೂಜೆ ಇವೆಲ್ಲ ಮಾಡ್ಬೇಕಾದ್ರ ಖಾಲಿ ಚರಗಿ ಇಟ್ಟಿರಂಗಿಲ್ಲ, ತೆಂಗಿನಕಾಯಿ ಇಟ್ಟಿರ್ತೀವಿ. ಬಟ್ ಈ ಪೂಜೆಕ ತೆಂಗಿನಕಾಯಿ ಯೂಸ್ ಮಾಡಂಗಿಲ್ಲ. ಬರೀ ಚರಿಗೆ ಅದ್ರೊಳಗೆ ನೀರ್ ಹಾಕಿ ಕುಂಕುಮ ಅರಿಶಿನ ಹಾಕೋದು, ಈ ತರ ಹೆಂಗ್ಲೂಲ ಹಾಕೋದು, ಮತ್ತ್ ಕುಂಕುಮ ಅರಿಶಿನ ವಿಭೂತಿದು ಹಚ್ಚೋದು. ಬುಡಕ್ಕಂತೂ ಆಸ್ ಇಟ್ ಈಸ್ ಅದು ಏನ ಪೂಜೆ ಅದು ಮಾಡ್ತೀವಿ ಆ ತರ ಅಕ್ಕಿ ಕಾಳದು ಹಾಕೋದಿರ್ತೈತಿ. ಮಮ್ಮಿ ಮೊದ್ಲನನ ದೀಪ ಅಂದ್ರ ಹಚ್ಚಿ ತಗೊಂಡ್ ಬಂದಿಟ್ಟಿದ್ರು. ಬಟ್ ಅದ್ರೊಳಗೆ ಎಣ್ಣೆ ಸ್ವಲ್ಪ ಕಡಿಮೆ ಇತ್ತು. ಹಂಗಾಗಿ ನಾನ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ ಬಾ ಅಂತ ಹೇಳಿ ಕೊಟ್ಟಿದ್ನಿ. ಯಾಕಂದ್ರ ಫುಲ್ ನೈಟ್ ಎಲ್ಲ ಅದು ಉರಿಬೇಕಲ್ಲ, ಅದಕ್ಕ ಜಾಸ್ತಿ ಎಣ್ಣೆ ಹಾಕೊಂಡ್ ಬಾ ಅಂತ ಹೇಳಿ ಕೊಟ್ನಿ. ಆಮೇಲೆ ನಾವ ತಾಳಿ ಹಾಕ್ಬೇಕಾಗಿರ್ತೈತಿ. ಯಾಕಂದ್ರ ಡೆಲಿವರಿ ಆದ್ಮ್ಯಾಗ ಹಣೆಗ ಟಿಕ್ಲಿ ಹಚ್ಕೋದಾಗ್ಲಿ, ಆಮೇಲೆ ಕೊಳ್ಳೊಳಗ ಇದು ತಾಳಿ ಹಾಕೊಳ್ಳೋದು ಎಲ್ಲ ನಡೆಯಂಗಿಲ್ಲ. ಯಾಕಂದ್ರ ನಾವ ಡೆಲಿವರಿ ಆಗಿರ್ತೈತಲ್ಲ ನಮ್ದ, ಅದಕ್ಕ ತಾಳಿ ಅದು ಹಾಕೊಳ್ಳೋದಿರಂಗಿಲ್ಲ ಒಂದ್ ಸ್ವಲ್ಪ ದಿನ. ಪೂಜೆ ಎಲ್ಲ ಇರ್ತಾವ ಹಂಗಾಗಿ. ಸೊ ಆ ತಾಳಿನನ್ನ ನಾವ ಚರಗಿಗ್ ಹಾಕ್ಬೇಕಾಗ್ತೈತಿ. ನಾವ ದೇವ್ರಿಗೆ ಅಂತ ಹೇಳಿ ನೈವೇದ್ಯಕ್ಕ ಏನಾದ್ರು ಅಂದ್ರೆ ನಾವ್ ಏನ್ ಊಟ ಮಾಡ್ತೀವಿ ಅದನ್ನ ತಗೊಂಡ್ ಬಂದು ನೈವೇದ್ಯ ಹಿಡಿಬೇಕಾಗ್ತೈತಿ. ಸೊ ಉದ್ಬತ್ತಿ ಹಚ್ಚಾತೇನ. ಯಾರೆಲ್ಲ ಈ ತರ ಐದೇಶಿ ಪೂಜೆ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಯಾಕಂದ್ರ ಕೆಲವೊಂದೊಂದ್ ಕಡೆ ಈ ತರ ಪೂಜೆ ಅದು ಗೊತ್ತಿರಂಗಿಲ್ಲ, ಪೂಜೆ ಮಾಡಿರಂಗಿಲ್ಲ. ಹಂಗಾಗಿ ನಾನ ಕೆಲವೊಂದಷ್ಟು ಜನರಿಗೆ ಯೂಸ್ಫುಲ್ ಆಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಾಕತ್ತೇನ, ಶೇರ್ ಮಾಡ್ಕೊಳತೀನಿ ನಿಮ್ ಜೊತೆ. ಯಾಕಂದ್ರ ನನ್ಗೂ ಕೂಡ ಕೆಲವೊಂದನ್ನ ಗೊತ್ತಿಲ್ಲದೆ ಇರೋದನ್ನ ನಾನ್ ಏನ್ ಮಾಡಿರ್ತೀನಂದ್ರ ಯೂಟ್ಯೂಬ್ ಒಳಗದು ಸರ್ಚ್ ಮಾಡ್ಬಿಟ್ಟು ನಾನ ಚೆಕ್ ಮಾಡಿ ನೋಡ್ತಿರ್ತೇನ. ಸೊ ಹಂಗ ಬೇರೆದವರು ಕೂಡ ಚೆಕ್ ಮಾಡಿ ನೋಡಿದಾಗ ನನ್ನ ವಿಡಿಯೋ ಸಿಕ್ಕಿತ್ತಂದ್ರ ಅವ್ರಿಗೆ ಯೂಸ್ ಆಗ್ಲಿ ಅಂತ ಹೇಳಿ ಇದನ್ನ ಡೀಟೇಲ್ ಆಗಿ ಹೇಳಾಕತ್ತೇನ. ಮಮ್ಮಿ ಸ್ವಲ್ಪ ಸ್ವಲ್ಪ ಹೇಳ್ಕೊಡತಿದ್ರ, ನಂಗೂ ಕೂಡ ಸ್ವಲ್ಪ ಗೊತ್ತಿತ್ತು. ಸೊ ಪೂಜೆ ಅಂತೂ ಗೊತ್ತೇ ಇರ್ತದ. ದೇವ್ರ ಪೂಜೆ ಹೆಂಗ್ ಮಾಡ್ತೀವಿ ಅದೇ ರೀತಿ ಮಾಡೋದಿರ್ತೈತಿ. ಪೂಜೆ ಅಂದ ತಕ್ಷಣ ಇದನ್ನ ದೇವ್ರ ಕೋಣೆ ಒಳಗ ಅಂದ್ರೆ ದೇವ್ರ ಜಗಲಿ ಮೇಲೆ ಅಥವಾ ಬೇರೆ ಕಡೆ ಅದು ಮಾಡೋದಿರಂಗಿಲ್ಲ. ಡೆಲಿವರಿ ಆಗಿರ್ತದಲ್ಲ, ಬಾಣಂತಿ ಯಾವ ರೂಮ್ ಒಳಗ್ ಇರ್ತಾಳ ಆಕಿ ಮಲ್ಕೊಳ್ಳುವಂತ ಕಾಟ್ ಇರ್ತದಲ್ಲ, ಆ ಕಾಟ್ ಬುಡಕನ ಈ ಪೂಜೆನ ಮಾಡ್ಬೇಕು. ಅದು 5ನೇ ದಿನಕ್ಕ ಮಾಡ್ತಾರ ಐದೇಶಿ ಪೂಜೆ ಅಂತ ಹೇಳಿ. ಒಟ್ನಲ್ಲಿ ಐದೇಶಿ ಪೂಜೆ ಈ ತರ ಮಾಡೋದಿರ್ತೈತಿ. ಜಸ್ಟ್ ಪೂಜೆ ಮಾಡೋದು, ಆಮೇಲೆ ನೈವೇದ್ಯಕ್ಕ ನಾವ್ ಏನ್ ತಿನ್ನಾಕ ಮಾಡ್ಕೊಂಡಿರ್ತೀವಿ ಅದನ್ನ ಇಡೋದಿರ್ತೈತಿ. ಇಲ್ಲಿ ಮಮ್ಮಿ ಒಂದ್ ವಾಟಿ ಒಳಗ ಹಾಲ್ ತಂದಾರ, ಮತ್ತ ಒಂದ್ ಬೋಗುಣಿ ಒಳಗ ನನಗ ಅಂತ ಹೇಳಿ ಉಪ್ಪು ಹಾಕ್ಬಿಟ್ಟು ರವೆ ಗಂಜಿ ತರ ಮಾಡ್ಕೊಂಡ್ ಬಂದಿದ್ರು. ಸೊ ಅದ್ನ ನೈವೇದ್ಯಕ್ಕ ಇಡಾಕತ್ತೀವಿ. ಆಕ್ಚುಲಿ ನನಗ ಏನಾದ್ರು ಸ್ಪೆಷಲ್ ಆಗಿ ಸ್ವೀಟ್ ಅದು ಮಾಡ್ಬೇಕು ಅನ್ನೋದು ಇತ್ತ. ಬಟ್ ಮಮ್ಮಿ ಏನ್ ಆಗಂಗಿಲ್ಲ ತಗೋ ನಡಿತೈತಿ ಅಂತ ಅನ್ನಕತ್ರ. ಹಂಗಾಗಿ ಇರ್ಲಿ ಬಿಡು ಮತ್ತ ಅಂತ ಹೇಳಿ ಸುಮ್ನಾದೆ. ಒಂದ್ ಪ್ಲೇಟ್ ಒಳಗ ಅದ್ ರವೆ ಗಂಜಿ ಹಾಕೊಂಡೆ. ಆಮೇಲೆ ಹಾಲ್ ತಂದಾರ್ಲ ಅದ್ನು ಸ್ವಲ್ಪ ಹಾಕ್ತೇನು. ಯಾಕಂದ್ರ ಇದನ್ನ ನಾವ ತಿನ್ಬೇಕಾಗ್ತೈತಿ ನೈವೇದ್ಯಕ್ಕೆ ಇಟ್ಟಿದ್ನ, ಅದಕ್ಕ ಹಾಕಿ ಇಡಾಕತ್ತೇನು. ಸೊ ನಮ್ ಕಡೆ ಅಂತೂ ಈ ತರ ಮಾಡ್ತೇವ್ ನಾವ. ಮತ್ತ ಬೇರೆ ಬೇರೆ ಕಡೆ ಎಲ್ಲ ಯಾವ ತರ ಮಾಡ್ತೀರಿ ನೀವ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರ ಒಂದೊಂದ್ ಊರ್ ಕಡೆನೂ ಒಂದೊಂದ್ ರೀತಿ ಪೂಜೆ ಮಾಡ್ತಾರ. ಈ ಪೂಜೆ ಇಷ್ಟಕ್ಕ ಮುಗ್ಯಾಂಗಿಲ್ಲ. ನಾವ ಪೆನ್ನು ಪೇಪರು ಅಲ್ಲೇ ದೇವ್ರ ಮುಂದೆ ಇಡ್ಬೇಕ. ಮತ್ತ ಪಾಪುನು ಕೂಡ ಮಲಗಿಸ್ಬೇಕ. ಪೆನ್ನು ಪೇಪರ್ ಯಾಕೆ ಇಡ್ಬೇಕಂದ್ರ ಆ ದೇವಿ ಬಂದು ನಮ್ಮ ಪಾಪುನ ಹಣೆಬರಹನ ಒಳ್ಳೆ ರೀತಿ ಬರೀಲಿ ಅಂತ ಹೇಳಿ ಇಡ್ತಾರು. ಮತ್ತ ಈ ಪೂಜೆನ ಯಾರ್ ಬೇಕಾದವರು ಮಾಡೋದಿರಂಗಿಲ್ಲ. ಯಾರ ಡೆಲಿವರಿ ಆಗಿರ್ತೈತಲ್ಲ ಅವ್ರ ಮಾಡ್ಬೇಕಂತ ಇರ್ತೈತಿ. ಸೊ ಇಷ್ಟು ನಮ್ಮ ಒಂದು ಮನೆಯೊಳಗ ಮಾಡಿರುವಂತ ಐದೇಶಿ ಪೂಜೆ. ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗು ಯೂಸ್ಫುಲ್ ಆಗೈತಿ, ಇಷ್ಟ ಆಗೈತಿ ಅಂತ ಅನ್ಕೊಂಡೇನ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ಬೇರೆ ಹೊಸ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.